ನಿಮ್ಮ ಡಾಕ್ಟರ್ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶುಭಶ್ರೀ ಜೈನ್. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಮಾನವನ ಶರೀರದಲ್ಲಿ ಬಹು ಮುಖ್ಯವಾದ ಗ್ರಂಥಿ ಅಂದರೆ ಥೈರಾಯ್ಡ್. ಕುತ್ತಿಗೆ ಭಾಗದಲ್ಲಿ ಗಂಟಲು ಸಮೀಪವಿರುವ ಥೈರಾಯ್ಡ್ ಗ್ರಂಥಿ ಉತ್ಪತ್ತಿ ಮಾಡುವ ಹಾರ್ಮೋನ್ಗಳು ಶರೀರದ ಬೆಳವಣಿಗೆ ಹಾಗೂ ವಿವಿಧ ಜೀವಕ್ರಿಯೆಗಳಿಗೆ ಅತಿ ಮುಖ್ಯ. ಆದರೆ ಥೈರಾಯ್ಡ್ ಹಾರ್ಮೋನ್ಗಳ ಅಸಮತೋಲನದಿಂದಾಗಿ ದೀರ್ಘಕಾಲದ ಸಮಸ್ಯೆಗಳು ಕಾಡುತ್ತೆ. ಥೈರಾಯ್ಡ್ ಹಾರ್ಮೋನ್ ಅಸಮತೋಲನದಿಂದಾಗಿ ಉಂಟಾಗುವ ದೀರ್ಘಕಾಲಿಕ ಸಮಸ್ಯೆಗಳು ಹಾಗೂ ಚಿಕಿತ್ಸೆಯ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಲೇಬೇಕು. ಹಾಗಾದ್ರೆ ಥೈರಾಯ್ಡ್ಗೆ ಸೂಕ್ತ ಚಿಕಿತ್ಸೆ ಇದೆಯಾ? ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾದ ಡಾಕ್ಟರ್ ಮಂಜುನಾಥ್ ಗಣೇಶ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಇನ್ನು ವೀಕ್ಷಕರೇ, ಟಿವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್, ಇವತ್ತು ನಾವು ಥೈರಾಯ್ಡ್ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ. ಇದೊಂಥರ ಸೈಲೆಂಟ್ ಕಿಲ್ಲರ್ ಅಂತಾನೆ ಹೇಳ್ಬೋದು. ಇದರ ಪರಿಣಾಮ ನೇರವಾಗಿ ಗೊತ್ತಾಗಲ್ಲ, ಆದರೆ ಸಾಕಷ್ಟು ಸಮಸ್ಯೆಗಳನ್ನ ತಂದೊಡ್ಡುತ್ತೆ. ಮೊದಲನೇದಾಗಿ ಈ ಥೈರಾಯ್ಡ್ ಕಾಣಿಸಿಕೊಳ್ಳೋದಕ್ಕೆ ಕಾರಣ ಏನು? ಈಗ ಮೊದಲನೇದಾಗಿ ನೀವು ಹೇಳಿರೋ ಪ್ರಕಾರವಾಗಿ ಥೈರಾಯ್ಡ್ ಬರುವಂಥ ಸಮಸ್ಯೆಗಳು ನಮಗೆ ತಕ್ಷಣ ತಿಳಿದು ಬರೋದಿಲ್ಲ. ಸ್ಲೋ ಆಗಿ, ಸೈಲೆಂಟ್ ಆಗಿ, ಅದರ ಒಂದು ಕಾಂಪ್ಲೆಕ್ಸ್ ಲೆವೆಲ್ಗೆ ಬಂದಾಗಲೇ ನಮಗೆ ತಿಳಿದು ಬರುತ್ತೆ ಅಲ್ಲಿ. ಸೊ ಈಗ ಥೈರಾಯ್ಡ್ ಅಂದರೆ ಏನು? ಮೊದಲನೇದಾಗಿ ಥೈರಾಯ್ಡ್ ಅಂದರೆ ಏನು ಅಂತ ತಿಳ್ಕೊಳ್ಬೇಕಾಗತ್ತೆ. ಸೊ ಥೈರಾಯ್ಡ್ ಅನ್ನೋದು ಗ್ರಂಥಿ, ಅದು ಒಂದು ಹಾರ್ಮೋನ್ ರಿಲೀಸ್ ಮಾಡುವಂಥ ಒಂದು ಹಾರ್ಮೋನಲ್ ಗ್ಲ್ಯಾಂಡ್ ಅದು. ಸೊ ಇದರ ಪೊಸಿಷನಿಂಗ್ ಎಲ್ಲಿದೆ? ನಮ್ಮ ಗಂಟ್ಲಲ್ಲಿ, ಥ್ರೋಟ್ ಭಾಗದಲ್ಲಿ, ಮೇಲಿಂದ ಚಿನ್ನಿಂದ ಕೆಳಗಡೆ ಬೋನಿಂದ ಮಧ್ಯದ ಭಾಗದಲ್ಲಿ ಇರುತ್ತೆ. ಬಟರ್ಫ್ಲೈ ಆಕಾರದಲ್ಲಿ ಇರುತ್ತೆ. ಮಧ್ಯದಲ್ಲಿ ಒಂದು ಸಣ್ಣದೊಂದು ಜಾಯಿಂಟು, ಎರಡು ಕಡೆ ಜಸ್ಟ್ ಲೋಬ್ಸು, ರೈಟ್ ಆ್ಯಂಡ್ ಲೆಫ್ಟ್ ಲೋಬ್ಸ್ ಅಂತ ಡಿವೈಡ್ ಮಾಡ್ತೀವಿ ನಾವಿಲ್ಲಿ. ಸೊ ಇಲ್ಲಿ ಸಮಸ್ಯೆ ಉಂಟಾಗೋದು ಏನಾಗುತ್ತೆ ಅಂದರೆ, ಐದರ್ ಇದರಲ್ಲಿಂದ ಬರುವಂಥ ಹಾರ್ಮೋನುಗಳು ಕಡಿಮೆ ಆಗಬಹುದು ಅಥವಾ ಜಾಸ್ತಿ ಆಗ್ಬೋದು. ಸೊ ಜಾಸ್ತಿ ಆದ್ರೂ ಸಮಸ್ಯೆನೇ, ಕಡಿಮೆ ಆದ್ರೂ ಸಮಸ್ಯೆನೇ ಇಲ್ಲಿ. ಸೊ ಪ್ಲಸ್ ಮೆದುಳಿನ ಕೆಳಭಾಗದಲ್ಲಿ ಒಂದು ಸಣ್ಣದಾಗಿ ಬಟಾಣಿ ಆಕಾರದಲ್ಲಿ ಒಂದು ಪಿಟ್ಯುಟರಿ ಗ್ಲ್ಯಾಂಡ್ ಅಂತೇಳಿದೆ. ಸೊ ಆ ಮಾಸ್ಟರ್ ಗ್ಲ್ಯಾಂಡಿಂದನೂ ಕೂಡ ಥೈರಾಯ್ಡಿನ ಒಂದು ಹಾರ್ಮೋನ್ ಬೇಕಾಗುತ್ತೆ ಥೈರಾಯ್ಡ್ಗೆ. ಯಾಕಂದರೆ ಥೈರಾಯ್ಡ್ ಕೆಲಸ ಮಾಡೋದಕ್ಕಾಗಿ ಅದನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕಿಂತ ಇರುವಂಥ ಹಾರ್ಮೋನು ನಮ್ಮ ಪಿಟ್ಯುಟರಿ ಗ್ಲ್ಯಾಂಡಿಂದ ಬರುತ್ತೆ. ಸೊ ಅದನ್ನು ನಾವು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಹೇಳ್ತೀವಿ. ಇದು ಹೆಚ್ಚಳಕ್ಕಾಗಿ ಅಥವಾ ಇದನ್ನು ಕುಗ್ಗಿದ್ರೂ ಇದರಿಂದನೂ ಕೂಡ ಸಮಸ್ಯೆ ಉಂಟಾಗುತ್ತೆ ಇಲ್ಲಿ. ಸೊ ಇದಕ್ಕೆ ಕಾರಣಗಳು ಅಂತ ಕೇಳಿದಾಗ ಏನಿರಬಹುದು? ಇದರಲ್ಲಿ ಒಂದು ಹೆರಿಡಿಟ್ರಿ ಜೆನೆಟಿಕಲ್ ವೇರಿಯೇಷನ್ಸ್. ಎಸ್, ಇದೊಂದು ಕಾರಣ. ತಂದೆ ತಾಯಿಯಲ್ಲಿದ್ದಲ್ಲಿ ಮಕ್ಕಳಲ್ಲಿ ಬರುವಂಥ ಸಾಧ್ಯತೆಗಳು 60% ಇದೆ. ಸೊ ಅದೇ ಥರ ಚಿಕ್ಕ ಮಗು ಹುಟ್ಟಿದೆ, ತಂದೆ ತಾಯಿಗೆ ಯಾರಿಗೂ ಇಲ್ಲ, ಬಟ್ ಜೆನೆಟಿಕಲ್ ಒಂದು ವೇರಿಯೇಷನ್ನು, ಯಾರಲ್ಲೂ ಏನೂ ಸಮಸ್ಯೆಗಳಿಲ್ಲ, ಬಟ್ ಮಗುವಲ್ಲಿ ಒಂದು ಸಾಧ್ಯತೆ ಬಂದಿದೆ ಇಲ್ಲಿ. ಸೊ ಇಟ್ ಇಸ್ ಕಾನ್ಜೆನೆಟ್, ಅಂದರೆ ಹುಟ್ಟಿದಾಗಿಂದನೂ ಅದರಲ್ಲೊಂದು ತೊಂದರೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಹುಟ್ಟಿದ ಮಗುವಿನಲ್ಲೂ ಕೂಡ ಥೈರಾಯ್ಡಿನ ಸಮಸ್ಯೆ ಇರಬಹುದು ಅನ್ನೋದೊಂದು ಸಾಧ್ಯತೆಗಳನ್ನು ನಾವು ಇಲ್ಲಿ ಹೇಳ್ತೀವಿ ಇಲ್ಲಿ. ಅದೇ ಥರ ಡೈಟ್ರಿ ಚೇಂಜಸ್. ಸೊ ಇವಾಗ ಸಡನ್ನಾಗಿ ಆತ ನಾರ್ತ್ ಇಂಡಿಯಾದಲ್ಲಿದ್ದ, ಸೌತ್ ಇಂಡಿಯಾಗೆ ಬಂದ, ಊಟ ತಿಂಡಿಯ ಒಂದು ವ್ಯತ್ಯಾಸ ಆಯಿತು. ಅಥವಾ ಸಿ ಕೋಸ್ಟಲ್ ಏರಿಯಾದಲ್ಲಿದ್ದು ಡ್ರೈ ಕ್ಲೈಮೇಟ್ ಕಡೆಗೆ ಬಂದ, ಅಂದರೆ ಸೆಂಟ್ರಲ್ ಪ್ಲಾಟೋ ಕ್ಲೈಮೇಟ್ ಕಡೆಗೆ ಬಂದಾಗ ಸಮಸ್ಯೆಗಳು ಆಗ್ಬೋದು. ಯಾಕಂದರೆ ಹವಾಮಾನ ಒಂದು ಇವನ್ ಗಾಳಿಯ ಒಂದು ಚೇಂಜಸ್ಸು ಕೂಡ ಥೈರಾಯ್ಡಲ್ಲಿ ಒಂದು ವೇರಿಯೇಷನ್ಸ್ನ ತರ್ಬೋದು. ಅದೇ ಥರ ಸೆಡೆಂಟ್ರಿ ಲೈಫ್ ಸ್ಟೈಲಿಗೆ ಬರೋದು. ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದ ವ್ಯಕ್ತಿ ಏಕ್ದಮ್ಮಾಗಿ ಕೆಲಸ ಸಿಕ್ತು, ಎಲ್ಲ ಆಯಿತು, ಸೆಡೆಂಟ್ರಿ ಆಗಿಬಿಟ್ಟ, ಅಂಗೈ ಮೇಲೆ ಡಿಪೆಂಡ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಎಸ್, ಇದು ಒಂದು ಕಾರಣ. ಅದೇ ಥರ ದೇಹದ ತೂಕ ಹೆಚ್ಚಳಕ್ಕೆ ಆಗ್ತಾ ಬಂತು ಅಲ್ಲಿ. ಓವರ್ ಈಟಿಂಗ್ ಆಗಿರ್ಬೋದು, ಲೆಸ್ ಆಫ್ ಆಕ್ಟಿವಿಟಿ ಆಗಿರ್ಬೋದು, ದೇಹದ ತೂಕ ಹೆಚ್ಚಳಕ್ಕೆ. ಇಟ್ಸ್ ಆಲ್ಸೋ ಒನ್ ಆಫ್ ದಿ ಸಿಂಪ್ಟಮ್ಸ್ ಆಫ್ ಥೈರಾಯ್ಡ್ ಇರ್ಬೋದು ಅಲ್ಲಿ. ಬಟ್ ದೇಹದ ತೂಕ ಹೆಚ್ಚಾದಾಗಲೂ ಕೂಡ ಅದು ಕಾರಣ ಬೀಳುತ್ತೆ. ಒಂದು ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ಹಾರ್ಮೋನಲ್ ಚೇಂಜಸ್ಸಿಂದ ಹೆಚ್ಚು ಕಡಿಮೆ ಆಗ್ತಾ ಇದೆ ಅಂತ ಹೇಳಿದಾಗ ಓಕೆ, ಅವರ ದೇಹದ ತೂಕ, ಅವರ ಒಂದು ಸೆಡೆಂಟ್ರಿ ಲೈಫ್ ಸ್ಟೈಲು, ಎಸ್, ಅಲ್ಲೂ ಸಾಧ್ಯತೆ ಆಯಿತು. ಮನಸ್ಸಿನ ಮೇಲೆ ಒತ್ತಡ ಬಿತ್ತು, ಹಾರ್ಮೋನ್ ಮೇಲೆ ಎಫೆಕ್ಷನ್ಸ್ ಆಯಿತು. ಸೊ ಇಲ್ಲಿ ಒಂದು ಹೆಣ್ಣು ಮಕ್ಕಳಲ್ಲಿ ಅವರ ಒಂದು ವೇರಿಯೇಷನ್ಸು, ಲೈಫ್ ಸ್ಟೈಲ್ ಚೇಂಜಸ್ಸು, ಪ್ಲಸ್ ಮೆಂಟಲ್ ಕಂಡೀಷನ್ಸ್ ಅಂದರೆ ಮನಸ್ಸಿನ ಮೇಲೆ ಒತ್ತಡ ಕೂಡ, ಸೊ ಮೈಂಡು ಕೂಡ ಇಲ್ಲಿ ಸಂಭಾವನೆಗೆ ಬಂತು. ಏನೋ ಡಿಫ್ರೆಂಟ್ ಮೆಡಿಕೇಷನ್ಸು, ಏನೋ ಲೈಫ್ ಸೇವಿಂಗ್ ಮೆಡಿಸಿನ್ಸ್ ತೊಗೊಂಡ್ರಿ, ಅದರಿಂದ ಏನೋ ಒಂದು ಹೆಚ್ಚು ಕಡಿಮೆ, ಅದು ಬಿಟ್ಟುಕೊಟ್ಟಿರೋವಂಥದ್ದು ಒಂದು ತೊಂದರೆ ಥೈರಾಯ್ಡಿನ ಸಮಸ್ಯೆ ಕೂಡ ಇರ್ಬೋದು ಅಲ್ಲಿ. ಅದರ್ವೈಸ್ ಒಂದು ಫಿಸಿಕಲ್ ಡ್ಯಾಮೇಜ್, ಎಲ್ಲೋ ಏಟು ಬಿತ್ತು, ಏನೋ ಆಯಿತು, ಎಸ್, ಒಂದು ಡ್ಯಾಮೇಜ್ ಆಯಿತು ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ಗೆ ಅಂತ ಹೇಳಿದ್ರು ಕೂಡ
ಸಮಸ್ಯೆಗಳು ಉಂಟಾಗ್ತಾ ಬರುತ್ತೆ. ಅದೇ ಥರ ಓವರ್ ಗ್ರೋತ್ ಆಯಿತು ಗ್ಲ್ಯಾಂಡ್, ದೆರ್ ಆರ್ ರೀಸನ್ಸ್ ಫಾರ್ ಇಟ್. ಓವರ್ ಗ್ರೋತ್ ಆಯಿತು, ಎಸ್. ಡಯಟ್ರಿ ಇದು ಇಂಪಾರ್ಟೆಂಟ್ ಬಂದು ಡಯಟ್ ಚೇಂಜಸ್, ಸಾಲ್ಟಿನ ಇಂಟೇಕಿನ ವೇರಿಯೇಷನ್ಸಲ್ಲಿ ಅಥವಾ ಅಯೋಡೈಸ್ಡ್ ಸಾಲ್ಟ್ ಇಲ್ಲದೇ ಇದ್ದಿರುವಂಥ ಸಾಲ್ಟನ್ನು ನೀವು ಹೆಚ್ಚಾಗಿ ಉಪಯೋಗಿಸ್ತಿದ್ರೆ ಸಾಧ್ಯತೆಗಳು ಥೈರಾಯ್ಡ್ ಸಮಸ್ಯೆಯಲ್ಲಿ ಹೆಚ್ಚಾಗಿ ಕಾಣುತ್ತೆ. ಓಕೆ ಡಾಕ್ಟರ್, ಕಾಲರ್ ಇದ್ದಾರೆ ಭಾರತಿ ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ ಭಾರತಿ ಅವರೇ. ಓಕೆ ಡಾಕ್ಟರ್, ಕರೆ ಕಟ್ಟಾಗಿದೆ. ಇನ್ನು ಸುಧಾಕರ್ ಅಂತ ಕರೆ ಮಾಡಿದ್ದಾರೆ. ನಮಸ್ತೆ ಸುಧಾಕರ್ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಸಮಸ್ಯೆ ಹೇಳ್ಕೊಳ್ಳಿ. ಹಲೋ ಸರ್ ನಮಸ್ತೆ. ಸರ್ ಹೇಳಿ ಸರ್, ಸುಧಾಕರ್ ಹೇಳಿ. ಸರ್ ಅದು ನಮ್ಮ ಮಿಸಸ್ಗೆ ಕಳೆದ ಒಂದು 7.5-8 ವರ್ಷ ಆಯ್ತು ಸರ್ ಈ ಥೈರಾಯ್ಡ್ ಸಮಸ್ಯೆ ಇದ್ದು. ಓಕೆ. ಅದು ಇವಾಗ 3 ಮಂತ್ಸಿಗೆ ಒಂದ್ಸಲ ನಾವು ಇದು ಮಾಡ್ತಾ ಇದ್ವಿ, ಅಂದ್ರೆ ಬ್ಲಡ್ ಚೆಕ್ಅಪ್ ಮಾಡಿ ಮಾತ್ರೆ ವೇರಿಯೇಷನ್ ನೋಡ್ತಾ ಇದ್ವಿ. ಇವಾಗ 125 mg ಟ್ಯಾಬ್ಲೆಟ್ ಇದೆ ಅವರಿಗೆ. ಅದು ನಾರ್ಮಲ್ ಕಂಡೀಷನ್ ಇಲ್ಲಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೆಗ್ನೆನ್ಸಿ ಇದಕ್ಕೆಲ್ಲ ಅದು ಪ್ರಾಬ್ಲಮ್ ಇದೆಯಾ, ಆ ಥರದ್ದು ಇದು ಮಾಡ್ಬೋದಾ, ಆ ಥರ ಏನು ಅಂತ ಕೇಳುವ ಅಂತ. ಎಸ್, ಇಲ್ಲಿ ಮೊದಲನೇದು 7-8 ವರ್ಷದಿಂದ ಅವ್ರಿಗೆ ಸಮಸ್ಯೆ ಇದೆ, ಪ್ಲಸ್ ಅವರ ಮೆಡಿಸನ್ ಹೆಚ್ಚಾಗ್ತಾನೆ ಹೋಗ್ತಾ ಇದೆ ಇಲ್ಲಿ. ಸೊ 175 mcg ಅಂತ ಹೇಳಿದ್ರೆ ಅದೇನು ಕಡಿಮೆ ಇಲ್ಲ, ಹೆಚ್ಚಿದೆ. ಸೊ ಆರ್ಟಿಫಿಷಿಯಲ್ ಆಗಿ ಅವರಿಗೆ ಒಂದು ಮೆಡಿಕೇಶನ್ನ ಕೊಟ್ಟು ಅವರೊಂದು ಥೈರಾಯ್ಡ್ನ ನಾರ್ಮಲ್ ಅಲ್ಲಿ ಇಟ್ಟಿದ್ದಾರೆ. ಅದೇ ಒಂದು ದಿನಾನು ತಗೊಂಡಿಲ್ಲ ಅಂದ್ರೆ ಅಲ್ಲಿ ಹೆಚ್ಚಳಕ ಆಗ್ತಾ ಹೋಗುತ್ತೆ ಇಲ್ಲಿ. ಸೊ ಅವ್ರ ಮೆಡಿಸನ್ ಅಲ್ಲಿ ಇದ್ದಾರೆ, ಶಿ ಇಸ್ ನಾರ್ಮಲ್. ಬಟ್ ಎಸ್, ನೀವು ಕೇಳಿರೋ ಕಾಂಪ್ಲಿಕೇಶನ್ಸ್, ಮಕ್ಕಳಾಗೋ ಒಂದು ಸಾಧ್ಯತೆ ಅಥವಾ ಮುಟ್ಟಿನ ಸಾಧ್ಯತೆಗಳಲ್ಲಿ ಅಲ್ಲೇನಾದರೂ ಇರ್ರೆಗ್ಯುಲರ್ ಸೈಕಲ್ ಇದೆ ಅಂತ ಹೇಳಿ, ಪ್ಲಸ್ ಯೂಟ್ರಸ್ಸು ಮತ್ತು ಓವರೀಸ್ಗಳ ಒಂದು ವೇರಿಯೇಷನ್ ಅಲ್ಲಿದ್ದು ಥೈರಾಯ್ಡಿನ ಸಮಸ್ಯೆಯಲ್ಲಿದ್ದರೆ ಎಸ್, ಮಕ್ಕಳಾಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಪ್ಲಸ್ ಫೀಮೇಲ್ ಡಿಸಾರ್ಡರ್ಸು ಇವರಲ್ಲಿ ಹೆಚ್ಚಿಗಾಗುವಂಥ ಸಾಧ್ಯತೆಗಳು ಇರುತ್ತೆ ಇಲ್ಲಿ. ಸೊ ಚಿಂತೆ ಮಾಡಬೇಡಿ, ಹೋಮಿಯೋ ಕೇರಲ್ಲಿ ಒಂದು ಕಾನ್ಸ್ಟಿಟ್ಯೂಷನ್ ಥೆರಪಿ ಅಂತ ಮಾಡ್ತೀವಿ, ಸೊ ದಟ್ ಈ ಒಂದು ಕಂಡೀಷನ್ನ ಈಸ್ ಔಟ್ ಮಾಡ್ಬೋದು ಇವರಲ್ಲಿ. ಥ್ಯಾಂಕ್ ಯು ಸುಧಾಕರ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಇನ್ನು ಲಕ್ಷಣಗಳ ಬಗ್ಗೆ ಹೇಳೋದಾದ್ರೆ ಆರಂಭಿಕ ಹಂತದಲ್ಲಿ ಗುರುತಿಸಬಹುದಾ? ತಾವೇ ಹೇಳಿದ್ರಿ ಉಲ್ಬಣ ಆದ ನಂತರದಲ್ಲಿ ಮಾತ್ರ ಗೊತ್ತಾಗುತ್ತೆ ಅಂತ. ಆರಂಭಿಕ ಹಂತದಲ್ಲಿ ಹೇಗೆ ಗುರುತಿಸೋದು? ಎಸ್, ಇವಾಗ ಆರಂಭಿಕ ಹಂತದಲ್ಲಿ ತಿಳ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ಇಲ್ಲಿ. ಸೊ ಇವಾಗ ಥೈರಾಯ್ಡಿನ ಲಕ್ಷಣಗಳು ಅಂತ ಹೇಳೋದ್ರಾದ್ರೆ ಹೈಪೋಥೈರಾಯ್ಡು ಮತ್ತು ಹೈಪರ್ ಥೈರಾಯ್ಡ್ ಅನ್ನೋದನ್ನು ನಾವು ಡಿವೈಡ್ ಮಾಡ್ತಾ ಹೋಗೋಣಂತೆ. ಜನರಲ್ ಆಗಿ ಇದೆರಡೇ ನಮಗೆ ಕಾಣೋದು, ಇದರಲ್ಲೂ ಕೂಡ ಫರ್ದರ್ ಡಿವಿಗೇಷನ್ಸ್ ಇದೆ. ಸೊ ಜನರಲ್ ಆಗಿರೋದನ್ನು ಈಸಿಯಾಗಿ ಹೇಳೋದಂತೆ ಇಲ್ಲಿ. ಸೊ ಹೈಪೋಥೈರಾಯ್ಡ್ ಅಂದರೆ ನಿಮ್ಮ ಥೈರಾಯ್ಡ್ ಗ್ಲ್ಯಾಂಡ್ ಸೆಕ್ರೀಷನ್ಸ್ಗಳು ಕಡಿಮೆ ಇದ್ದು, ಅಂದರೆ T3 ಮತ್ತು T4 ಹಾರ್ಮೋನ್ಗಳು ಏನು ಸಿಗುತ್ತೆ ಅದು ಕಡಿಮೆ ಇದ್ದು, ನಿಮ್ಮ ಪಿಟ್ಯುಟರಿ ಗ್ಲ್ಯಾಂಡಿಂದ ಬರುವಂಥದ್ದು TSH ಅಂದರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಹೆಚ್ಚಿಗೆ ಇದ್ದಾಗ ಹೈಪೋಥೈರಾಯ್ಡ್ ಅಂತ ಹೇಳ್ತೀವಿ. ಸೊ ಈ ಕಂಡೀಷನ್ ಇದ್ದಾಗ ಏನೇನು ಸಿಂಪ್ಟಮ್ಗಳನ್ನು ನೀವು ನೋಡ್ತೀರಾ? ಮೊದಲನೇದು, ನಿಮ್ಮ ಕೂದಲು ಉದುರುತ್ತಾ ಹೋಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಅದ್ರ ಜೊತೆಲಿ ಕಡಿಮೆ ಆಗ್ತಾ ಬರುತ್ತೆ, ದೇಹದ ತೂಕ ಹೆಚ್ಚಳಕ ಹೋಗುತ್ತೆ, ಅಲ್ಲಿ ಮುಖ ಉಬ್ಬುತ್ತಾ ಇರುತ್ತೆ, ಮೂನ್ ಶೇಪ್ಡ್ ಆಗಿ ಚೆನ್ನಾಗಿ ಕಾಣ್ತಿದೆ. ಇನಿಷಿಯಲ್ ಆಗಿ ಏನಪ್ಪ ಸ್ವಲ್ಪ ದಪ್ಪಗಾಗ್ತಾ ಇದೆಯಾ, ಚೆನ್ನಾಗಿ ಕಾಣ್ತಿದ್ಯಾ, ಗುಂಡು ಕಾಣ್ತಾ ಇದೆಯಾ ಅಂತ ಹೇಳ್ತಾರೆ. ಅದೇ ಜಾಸ್ತಿ ಆಗ್ತಾ ಇದ್ರೆ ಏನಿದೆ ಈ ಥರ ಆಗ್ತಾ ಇದೆಯಲ್ಲ ಅಂತ ಹೇಳ್ತೀವಿ. ಎಸ್, ಆ ಚೇಂಜಸ್ನ ನೀವೇನು ನೋಡ್ತೀರಾ, ದಟ್ ಈಸ್ ಓವರ್ ವೆಯ್ಟ್ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಇನ್ನು ಸ್ವಲ್ಪ ಮುಂದಕ್ಕೆ ಬಂದರೆ ನಿಮ್ಮ ಸ್ಕಿನ್ನಿನ ಒಂದು ಲಕ್ಷಣ ಏನಿದೆ ಅದು ಡಲ್ ಆಗ್ತಾ ಹೋಗುತ್ತೆ ಇಲ್ಲಿ. ಸೊ ಈ ಕಡೆ ಊಟ ತಿಂಡಿಯ ವ್ಯತ್ಯಾಸಗಳು ನಡೀತಾ ಇರ್ಬೋದು. ಸೊ ದೇಹದ ತೂಕ ಹೆಚ್ಚಳಕ ಆಗ್ತಾ ಇದೆ, ಇಲ್ಲಿ ಬಬಲ್ ಡಿಸ್ಟರ್ಬೆನ್ಸು ಸ್ಟಾರ್ಟ್ ಆಯಿತು. ಬಬಲ್ ಡಿಸ್ಟರ್ಬೆನ್ಸ್ ಅಂದರೆ ಮಲ ವಿಸರ್ಜನೆಯಲ್ಲಿ ಸಮಸ್ಯೆಗಳು, ಅಂದರೆ ಕಾನ್ಸ್ಟಿಪೇಷನ್ ಮಲಬದ್ಧತೆ ಆಗುವಂಥ ಸಾಧ್ಯತೆಗಳು. ಇದಾದ ನಂತರ ಎಲ್ಲ ಗಂಟುಗಳ ನೋವು, ಆಲ್ ಜಾಯಿಂಟ್ ಪೇನ್ಸು, ಏನೂ ಕೆಲಸ ಮಾಡಿಲ್ಲ, ಏನೂ ಇಲ್ಲ, ನಾನು ಲೇಸಿ ಆಗಿದ್ದೀನಿ, ಸೈಲೆಂಟ್ ಆಗಿದ್ದೀನಿ, ಸೆಡೆಂಟ್ರಿ ಆಗಿದ್ದೀನಿ. ಈ ಲೇಸಿ ಆಗಿದ್ದು, ಸೆಡೆಂಟ್ರಿ ಆಗಿದ್ದು, ಸೈಲೆಂಟ್ ಆಗಿರೋದು, ಕಾಮ್ ಆಗಿರೋದು ಇಸ್ ಆಲ್ಸೋ ಸಿಂಪ್ಟಮ್ ಆಫ್ ಥೈರಾಯ್ಡ್. ಹೈಪೋಥೈರಾಯ್ಡ್, ಎಸ್, ಇದನ್ನು ನೀವು ನೋಡ್ತೀರಾ. ಸೊ ಇದು ಹಿಂಗಿದ್ರೂ ನನಗೆ ಜಾಯಿಂಟ್ ಪೇನ್ ಬರ್ತಾ ಇದೆ ಅಂತ ಹೇಳಿದ್ರೆ ಎಸ್, ದಿಸ್ ಇಸ್ ಆಲ್ಸೋ ಅ ಥೈರಾಯ್ಡ್ ಕಂಡೀಷನ್ಸು. ಇಲ್ಲಿ ಮೆನ್ಸ್ಟ್ರುವೇಷನ್ಸು, ಡಿಲೇಡ್ ಮೆನ್ಸ್ಟ್ರುವೇಷನ್ಸ್, 28 ದಿನಕ್ಕೆ ಬರಬೇಕಾಗಿರೋದು 35 ದಿನಕ್ಕೆ 40, 60 ಆ ಥರ ತಿಂಗಳಾನ್ಗಟ್ಲೆನೂ ಇದು ಸ್ಕಿಪ್ ಆಗ್ತಾ ಹೋಗ್ಬೋದು ಇಲ್ಲಿ. ಸೊ ಈ ಒಂದು ವೇರಿಯೇಷನ್ಸು. ಅದೇ ಥರದ್ರಲ್ಲಿ ಇಲ್ಲೊಂದು ಫಾಸ್ಟನಿಂಗ್ ಒಂದು ಸಿಂಪ್ಟಮ್ ಏನಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಎದೆ ಬಡಿತ ಅಂದರೆ ಪ್ಯಾಲ್ಪಿಟೇಷನ್ ಒಂದೇ ಫಾಸ್ಟ್, ಮಿಕ್ಕಿದೆಲ್ಲ ಸ್ಲೋ ಆಗುತ್ತೆ ಇಲ್ಲಿ. ಸೊ ಪ್ಯಾಲ್ಪಿಟೇಷನ್ ಇರುತ್ತೆ, ಆಂಗ್ಸೈಟಿ ಇರುತ್ತೆ, ಇಲ್ಲಿ ಸ್ಲೋನೆಸ್, ಡಲ್ನೆಸ್, ಲೇಸಿನೆಸ್ ಜೊತೆಲಿ ಒಂದು ಆಂಕ್ಷಿಯಸ್ನೆಸ್ ಇರುತ್ತೆ, ಪ್ಲಸ್ ಇಲ್ಲಿ ಪ್ಯಾಲ್ಪಿಟೇಷನ್ ಇರುತ್ತೆ. ಇದೆಲ್ಲನೂ ಹೈಪೋಥೈರಾಯ್ಡಲ್ಲಿ ಬಂತು. ಹೈಪರ್ ಥೈರಾಯ್ಡಿಸಮ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ನಿಮ್ಮ ಅಲ್ಲೇನು ಹಾರ್ಮೋನ್ಗಳಿದೆ ಅದರ ಸೆಕ್ರೀಷನ್ಸ್ ಹೆಚ್ಚಿಗಾಗ್ತಾ ಇರುತ್ತೆ, TSH ವ್ಯಾಲ್ಯೂಸು ಕಮ್ಮಿ ಆಗ್ತಾ ಇರುತ್ತೆ. ಸರ್ಟನ್ ಟೈಮ್ಸ್ ಗ್ಲ್ಯಾಂಟ್ ದೊಡ್ಡದಾಗ್ಬೋದು ಅಥವಾ ಗ್ಲ್ಯಾಂಟ್ ನಾರ್ಮಲ್ ಆಗಿದ್ದಾಗಲೂ ಕೂಡ ಸಮಸ್ಯೆಯಲ್ಲಿ ಬರ್ಬೋದು ಇದರಲ್ಲಿ. ಸೊ ಈ ಥರ ಇದ್ದಾಗ ಸಮಸ್ಯೆಗಳೇನು?
ಬ್ರಿಟಲ್ ಹೇರ್ಸು, ಓವರ್ ಗ್ರೋಯಿಂಗ್ ಆಫ್ ಹೇರ್ಸು, ಅಂದರೆ ಅನ್ವಾಂಟೆಡ್ ಫೇಶಿಯಲ್ ಹೇರ್ಸು, ಈ ಥರದ್ದೆಲ್ಲ ಗ್ರೋತ್ ಆಗುವಂಥದ್ದು, ಬ್ರಿಟಲ್ನೆಸ್ ಫಾರ್ಮ್ ಆಗುವಂಥದ್ದು, ಊರುಗಳೆಲ್ಲ ಬ್ರಿಟಲ್ ಆಗುವಂಥದ್ದು, ಸ್ಕಿನ್ನಿನ ಟೆಕ್ಸ್ಚರ್ಲಿ ಡ್ರೈನೆಸ್ನ ನೀವು ಫೀಲ್ ಮಾಡಿ, ಡಲ್ನೆಸ್ ಹೋಗಿ ಡ್ರೈನೆಸ್ ಆಗ್ತಾ ಇರುತ್ತೆ, ಅಲ್ಲಿ ಓವರ್ ಗ್ರೋತ್ ಥರ ಕಾಣಿಸ್ಕೊಳ್ತಾ ಇರುತ್ತೆ ನಿಮ್ಗಲ್ಲಿ. ಸೊ ಈ ಕಡೆ ನಿಮ್ಮ ಗ್ರೋತಲ್ಲಿ ಒಂದು ಪ್ಯಾಟರ್ನ್ ಚೇಂಜ್ ಆಗುತ್ತೆ. ಇಲ್ಲಿ ರೌಂಡ್ಗೆ ಉಪ್ಪುತ್ತಾ ಇದ್ರಿ, ಇಲ್ಲೇನಂದರೆ ಸಣ್ಣ ಆಗ್ತಾ ಇದ್ದೀರಾ, ಮೂಳೆಗಳು ಗ್ರೋ ಆಗ್ತಾ ಇದೆ. ಈ ಪೇಷಂಟ್ ನೋಡಿದ್ರೆ ಏನಪ್ಪ ಇದು ಒಂಥರ ಮೂಳೆನೇ ಕಾಣ್ತಾ ಇದ್ದಾರಲ್ಲ ಅಂತ ಹೇಳ್ತೀರಾ. ಎಸ್, ಇದರಲ್ಲಿ. ಸೊ ಕಣ್ಣಿನ ಕಡೆಗೆ ಬಂದರೆ ಅದರಲ್ಲಿ ಸ್ವಲ್ಪ ಕಣ್ಣಿನ ಒಂದು ವ್ಯತ್ಯಾಸ, ಮೂನಿ ಫೇಸ್ ಬಂತು, ಒಳಗಡೆ ಹೋಗಿದೆ ಕಣ್ಣು ಅನ್ನೋದಿತ್ತು. ಬಟ್ ಇದರಲ್ಲಿ ಹೊರಗಡೆ ಬರ್ತಾ ಇದೆ, ಪಾಪಿಂಗ್ ಔಟ್, ಹೆಡ್ಲೈಟ್ ಥರ ಹೊರಗಡೆ ಬಂದಿದೆ ಕಣ್ಣು. ಸೊ ಈ ಸಿಂಪ್ಟಮ್ನ ನೀವು ನೋಡ್ತೀರಾ. ಅದೇ ನೀವು ಬಬಲ್ ಕಡೆಗೆ ಹೋದರೆ ಅಲ್ಲಿ ಕಾನ್ಸ್ಟಿಪೇಷನ್ನು, ಇಲ್ಲೇನಂದರೆ ಫ್ರೀಕ್ವೆಂಟ್ ಬವಲ್ಸು. ಸೊ IBS ಥರನೂ ಸಿಂಪ್ಟಮ್ಗಳನ್ನು ನಿಂತ್ಕೊಳ್ತಾರೆ, ಅಂದರೆ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಥರನೂ ಇಲ್ಲಿ ಆಗ್ತಾ ಇರುತ್ತೆ, ಕಾನ್ಸ್ಟೆಂಟ್ ಬವಲಿಂಗ್ಸ್ ನಡೀತಾ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಮನಸ್ಸಿನ ಕಡೆಗೆ ಹೋದಾಗ ಅಲ್ಲಿ ಲೇಸಿನೆಸ್ಸು, ಡಲ್ನೆಸ್ಸು ಆ ಥರ ಬಂತು, ಇಲ್ಲಿ ಇರಿಟೇಟಿವ್, ತಕ್ಷಣ ಜಗಳ ಆಡೋದಾಗಲಿ, ಶಾರ್ಟ್ ಟೆಂಪರ್ನೆಸ್ ಆಗಲಿ, ಇರಿಟೇಟಿವ್ ಆಗಲಿ, ಸಸ್ಪಿಷನ್ಸ್ ಆಗಲಿ, ಈ ಥರದನ್ನು ಇಲ್ಲಿ ನೋಡ್ತಾ ಬರ್ತೀರ. ಇಲ್ಲೊಂದು ಚೇಂಜಸ್, ಇಲ್ಲಿ ಫಾಸ್ಟ್ನೆಸ್ ಅಂತ ಹೇಳಿದ್ರೆ ಹಾರ್ಟ್ ಬೀಟ್ ಇತ್ತು ಹೈಪೋ ಅಲ್ಲಿ, ಇದರಲ್ಲಿ ರಿದಮ್ ಚೇಂಜ್ ಆಗುತ್ತೆ. ಸೊ ಹಾರ್ಟ್ ರೇಟ್, ಅದರ ಏನು ರಿದಮ್ ಅಂತ ನಾವು ಹೇಳ್ತೀವಿ ಹಾರ್ಟ್ದು, ಆ ರಿದಮ್ ಚೇಂಜ್ ಆಗ್ತಾ ಬರುತ್ತೆ. ಸೊ ಇಲ್ಲಿ ಹಾರ್ಟ್ನೂ ಕೂಡ ಸಮಸ್ಯೆಯಲ್ಲಿ ಆಗ್ತಾ ಬಂತಿಲ್ಲ. ಈಗ ಹೆಣ್ಮಕ್ಳ ಕಡೆಗೆ ಬಂದರೆ ಅವ್ರ ಮೆನ್ಸ್ಟ್ರುಯೇಷನ್ ಬಂದರೆ ಇಲ್ಲಿ ಡಿಲೇಡ್ ಆಗ್ತಾ ಇತ್ತು, ಅಥವಾ ಏಮೆನೋರಿಯಾ ಕಂಡೀಷನ್ಸು, ಇಲ್ಲೇನದು ಫ್ರೀಕ್ವೆಂಟ್. ಹಾಗಾಗಿ ಒಂದು 28 ದಿನದಲ್ಲಿ ಆಗಿತ್ತು, ನೀವು ನೋಡೋರು 12 ದಿನ 18 ದಿನದಲ್ಲೇ ಸೈಕಲ್ ಪುನಃ ರಿಅಪಿಯರ್ ಆಗಿದೆ, ಹೆವಿ ಫ್ಲೋ ಇದೆ ಅಥವಾ ಮಾಡ್ರೇಟ್ ಫ್ಲೋ ಇದೆ, ಕ್ಲಾಟ್ಗಳಿದೆ, ಈ ಥರ ಸಿಂಪ್ಟಮ್ಸ್ನ ಆ್ಯಡ್ ಮಾಡ್ತಾ ಬರ್ತೀರಾ ನೀವು ಇಲ್ಲಿ. ಸೊ ಈ ಥರ ಒಂದು ಎರಾಕ್ಟಿಕ್ ಚೇಂಜಸ್ನ ಸಿಂಪ್ಟಮ್ಸ್ನ ನೀವು ನೋಡ್ತೀರಾ. ಬಟ್ ಇಲ್ಲಿ ಐಡೆಂಟಿಫಿಕೇಷನ್ಸ್ ಏನು? ಸೊ ದಿನ ಬೆಳಗ್ಗೆ ನೀವು ಎದ್ದು ಹಲ್ಲುಚ್ಚಬೇಕಾದ್ರೆ ನೀವು ಗಾರ್ಗ್ಲಿಂಗ್ ಮಾಡ್ತಿರೋ, ಅದರ ಅಭ್ಯಾಸ ಇದೆಯೋ ಇಲ್ಲ ಗೊತ್ತಿಲ್ಲ, ಗಾರ್ಗ್ಲಿಂಗ್ ಮಾಡೋ ಒಂದು ಅಭ್ಯಾಸ ನೋಡಿ, ಗಂಟ್ಲು ಮೇಲೆತ್ತಿ ನೋಡಿದಾಗ, ನುಂಗಿದಾಗ ನಿಮಗೆ ಒಂದು ಗ್ಲ್ಯಾಂಡ್ ಥರ ಏನೋ ಒಳಗಡೆ ಏನೋ ಮೂವ್ ಆಗುತ್ತೆ. ಅದು ಮೂವ್ ಆಗದೆ ಎಡರೆಂಟ್ ಆಗಿದ್ದು ಸ್ವಲ್ಪ ದಪ್ಪ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಇಮಿಡಿಯೇಟಾಗಿ ಡಾಕ್ಟರ್ನ ವಿಸಿಟ್ ಮಾಡಿ. ದಿಸ್ ಇಸ್ ಒನ್ ಕಂಡೀಷನ್. ಸ್ವಲ್ಪನಾದ್ರೂ ಇದ್ರೂ ಕೂಡ ಇದು ಮಾಡಿ. ಆ್ಯಂಡ್ ಫ್ರೀಕ್ವೆಂಟ್ ದೇಹ ಕೋಲ್ಡ್ ಅನಿಸ್ತಾ ಇರುತ್ತೆ, ಸಡನ್ನಾಗಿ ನಿಮಗೆ ಟೆಂಪ್ರೇಚರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ತುಂಬ ಕೋಲ್ಡ್ ಆಯಿತು, ತುಂಬ ಸೆಕೆ ಆಯಿತು ನನಗೆ, ಈ ಥರ ಕೋಲ್ಡ್ನೆಸ್ ವೇರಿಯೇಷನ್ಸ್ ಆಗ್ತಾ ಇರುತ್ತೆ. ಅಂದ ಆತಂಕದ ಒಂದು ಎನ್ವೈರನ್ಮೆಂಟು ನಿಮ್ಮಲ್ಲಿ ಸುತ್ತಲೂ ಏನೂ ಇರಲ್ಲ, ಬಟ್ ನಿಮಗೆ ಆತಂಕ ಇರುತ್ತೆ, ಆಂಕ್ಷಸ್ ಆಗ್ತೀರಾ, ಅಥವಾ ಒಂದು ಇರಿಟೇಷನ್ ಆಗಿರುತ್ತೆ, ಯಾರೂ ಇಲ್ಲ ಏನೂ ಇಲ್ಲ ಬಟ್ ನೀವು ಇರಿಟೆಂಟ್ ಆಗಿರ್ತೀರಾ ನೀವು. ಸೊ ಈ ಥರ ಸ್ಮಾಲ್ 3 ಸಿಂಪ್ಟಮ್ಸ್ ವೇರಿಯೇಷನ್ಸಲ್ಲಿ ನೀವು ಅರ್ಥ ಮಾಡ್ಕೊಬೋದು, ಎಲ್ಲೋ ಏನೋ ಹಾರ್ಮೋನ್ ವೇರಿಯೇಷನ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಇದು ಸಿಂಪ್ಲೆಸ್ಟ್ ಐಡೆಂಟಿಫಿಕೇಶನ್. ತಲೆ ಕೂದಲು ಉದುರುತ್ತೆ ಅದನ್ನೆಲ್ಲ ಅಂತ ಹೇಳಿದ್ರೆ ಅಡ್ವಾನ್ಸ್ ಆಗಿದ್ದಾಗ ಅದೆಲ್ಲ ಸಮಸ್ಯೆಗಳು ಬರುತ್ತೆ. ಸೊ ಅದರಿಂದ ಈ ಐಡೆಂಟಿಫಿಕೇಶನ್ ಫೀಚರ್ಸ್ ಇಸ್ ಈಸಿ ಅಂತ ಹೇಳ್ತೀನಿ ನಾನು. ಓಕೆ ಡಾಕ್ಟರ್, ಇನ್ನು PCODಗೂ ಥೈರಾಯ್ಡ್ಗೂ ಸಂಬಂಧ ಇದೆಯಾ? ಎಸ್, ಈಗ PCOD ಅಂದರೆ ಏನು, ಥೈರಾಯ್ಡಲ್ಲಿ ಏನು ಸಂಬಂಧ? ಈಗ PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸಾರ್ಡರ್ ಅಥವಾ ಪಾಲಿಸಿಸ್ಟಿಕ್ ಓವೇರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾರೆ. ಈಗ ಎಲ್ಲಿ ಬರುತ್ತೆ ಇದು ಸಮಸ್ಯೆ ಅಂದರೆ, ಒಂದು ಹೆಣ್ಮಕ್ಳಲ್ಲಿ ಅವರ ಒಂದು ಓವರೀಸ್ ಅಂದರೆ ಅಂಡಾಶಯದಲ್ಲಿ ನೀರುಗುಳ್ಳೆಗಳಾಗೋದನ್ನು ನಾವು ಮಲ್ಟಿಪಲ್ ಆದಾಗ PCOD ಅಂತ ಹೇಳ್ತೀವಿ. ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್, ನೀರುಗುಳ್ಳೆನ ನಾವು ಸಿಸ್ಟ್ ಅಂತ ಹೇಳ್ತೀವಿ. ಥೈರಾಯ್ಡ್ ಏನು ಸಮಸ್ಯೆ ಇದೆ? ಒಂದು ಥೈರಾಯ್ಡ್ ಹಾರ್ಮೋನ್ಗಳ ವೇರಿಯೇಷನಲ್ಲಿದ್ದು ಹೈಪೋಥೈರಾಯ್ಡಿಕ್ ಕಂಡೀಷನ್ಸಲ್ಲಿದ್ದಾಗ ಡಿಲೇಡ್ ಸೈಕಲ್ಸ್ ಆಗ್ತಾ ಇದೆ ಅಂತ ಹೇಳಿದಾಗ ಒಂದು ಅಬ್ಡಮಿನಲ್ ಸ್ಕ್ಯಾನನ್ನು ಕೊಟ್ಟಾಗ ಶಿ ವುಡ್ ಹ್ಯಾವ್ ಡೆವಲಪ್ಡ್ PCOD ಆಲ್ಸೋ. ಎಷ್ಟೋ ಸತಿ PCOD ಥೈರಾಯ್ಡ್ ಸಮಸ್ಯೆಯಲ್ಲಿ ಏನೂ ಇಲ್ಲ, ಬರೀ ಒಂದು ಸ್ಕ್ಯಾನ್ ಮಾಡ್ತೀವಿ, PCOD ಡೆವಲಪ್ಮೆಂಟ್ ಆಗಿರುತ್ತೆ, ವೆಯ್ಟ್ ಗೇನ್ ಆಗಿರ್ತಾರೆ, ಸ್ವಲ್ಪ ಫೇರ್ನೆಸ್ಸು ಸ್ವಲ್ಪ ದಪ್ಪ ಆದಾಗ ಆಗಿದ್ದಾಗ ಥೈರಾಯ್ಡ್ನು ಚೆಕ್ ಮಾಡಿದಾಗ ಥೈರಾಯ್ಡಿನ ಸಮಸ್ಯೆ ಇರುತ್ತೆ ಇಲ್ಲಿ. ಇವಾಗ ಯಾವುದು ಬಂತು ಮೊದಲು ಅನ್ನೋದನ್ನು ಅರ್ಥ ಮಾಡ್ಕೊಬೇಕಾದ್ರೆ ಯಾವಾಗಿಂದ ಇವ್ರಿಗೆ ಇರ್ರೆಗ್ಯುಲರ್ ಸೈಕಲ್ ಆಗ್ತಾ ಇದೆ ಅನ್ನೋದನ್ನು ನಾವು ತಿಳ್ಕೊಂಡಾಗ, ಸೊ ಥೈರಾಯ್ಡ್ ಮೊದಲಿದೆ, ಇವ್ರಿಗೆ ಥೈರಾಯ್ಡ್ ಸಮಸ್ಯೆ ಬಂದು ಇದು ಬಂದಿದೆ ಅಂತ ಹೇಳ್ಬೋದು. ಬಟ್ ಥೈರಾಯ್ಡ್ ಸಮಸ್ಯೆ ಇಲ್ಲದೇ ಕೂಡ PCODಯಲ್ಲಿ ಸಫರ್ ಆಗುವಂಥದ್ದು ಇರುತ್ತೆ ಅಲ್ಲಿ. ಸೊ ದಟ್ ಈಸ್ ಆಲ್ಸೋ ಎನ್ ಹಾರ್ಮೋನಲ್ ಚೇಂಜಸ್, ಯಾಕೆಂದರೆ ಅಲ್ಲಿ ಬರುವಂಥ ಹಾರ್ಮೋನ್ಗಳ ವೇರಿಯೇಷನ್ಗಳಿಂದನೇ ಅಲ್ಲೂ ಕೂಡ ಸಾಧ್ಯತೆ ಇದೆ. ಸೊ ಅದರಿಂದ ಇವರ ಹತ್ರದ ಒಂದು ರಿಲೇಷನ್ನು ಇದ್ದೇ ಇದೆ ಇಲ್ಲಿ. ಡಾಕ್ಟರ್, TSH ಪಾಯಿಂಟ್ ಎಷ್ಟಿರಬೇಕು? ಎಸ್, ಇದು ತುಂಬ ಇಂಪಾರ್ಟೆಂಟ್ ಆದ ಕ್ವಶ್ಚನ್ನು. ಯಾಕಂತ ಹೇಳಿದ್ರೆ ಎಷ್ಟೋ ಲ್ಯಾಬ್ಗಳಲ್ಲಿ ಏನಾಗುತ್ತೆ, ಅವರದೊಂದು ಕೆಮಿಕಲ್ ರಿಯೇಜೆಂಟ್ ಏನು ಯೂಸ್ ಮಾಡಿರುತ್ತೆ ಅದರ ಪ್ರಕಾರ ದೇರ್ ಇಸ್ ಅ ವೇರಿಯೇಷನ್. ಸರ್ಟನ್ ಲ್ಯಾಬ್ಸಲ್ಲಿ 0.26 to 4.26 ಇರಬಹುದು, ಬಟ್ ಸರ್ಟನ್ ಲ್ಯಾಬ್ಸಲ್ಲಿ 0.50 ಇಂದ ಹಿಡಿದು 5.50 ಕೂಡ ಇರಬಹುದು. ಸೊ ಒಂದು ಲ್ಯಾಬಲ್ಲಿ ನೀವು ನೋಡಿರ್ತೀರಾ, ಅಲ್ಲಿ ಒಂದು ವೇರಿಯೇಷನ್ ಇರುತ್ತೆ, ಪ್ರೀವಿಯಸ್ ರಿಪೋರ್ಟಲ್ಲಿ ನೀವು ಅದನ್ನು ಜಾಸ್ತಿ ಇತ್ತು ಕಮ್ಮಿ ಇತ್ತು ಅಂತ ಆರ್ಗ್ಯುಮೆಂಟ್ ಸ್ಟಾರ್ಟ್ ಆಗುತ್ತೆ. ಬಟ್ ಅವಾಗ ಡಾಕ್ಟರ್ ನಿಮ್ಗೆ ಇಲ್ಲಿ ಅಂಡರ್ಲೈನ್ ಮಾಡ್ತಾರೆ, ಮೀನಾಗಿರಬೇಕು. ಸೊ ಇದರ ಅರ್ಥ ಏನು ಅಂತ ಹೇಳಿದ್ರೆ, ನಿಮ್ಮ TSH ವ್ಯಾಲ್ಯೂನ ನೀವು ಮಾಡಿದಾಗ ಎಕ್ಸ್ಕ್ಯೂಸ್ ಮೀ, ಅದರಲ್ಲಿ ಪಕ್ಕದಲ್ಲಿ ಒಂದು ಬ್ರಾಕೆಟಲ್ಲಿ ಅವರೊಂದು ರೇಂಜನ್ನು ಕೊಟ್ಟಿರ್ತಾರೆ. ಆ ರೇಂಜಿನ ಮಧ್ಯದ ರೇಂಜಲ್ಲಿ ನಿಮ್ಮ TSH ವ್ಯಾಲ್ಯೂಸ್ ಇದ್ದರೆ ಯು ಆರ್ ಸೇಫ್. ಮೇಲಕ್ಕೆ ಹೋಗ್ತಾ ಇದ್ರು ಕೂಡ
ಹುಷಾರಾಗಿರಬೇಕು, ಕೆಳಗಡೆ ಬೀಳ್ತಾ ಇದ್ರೂ ಕೂಡ ಹುಷಾರಾಗಿರಬೇಕು. ಸೊ ಇಟ್ ಮೈಟ್ ವೇರಿ ಫ್ರಮ್ ಲ್ಯಾಬ್ ಟು ಲ್ಯಾಬ್ ಬಿಕಾಸ್ ಆಫ್ ದಿ ರಿಯೇಜೆಂಟ್ಸ್. ಸೊ ಸ್ಟ್ಯಾಂಡರ್ಡೈಸೇಷನ್ಸ್ ಅಲ್ಲಿ ಪಕ್ಕದಲ್ಲಿ ಬ್ರಾಕೆಟಲ್ಲಿ ಬರೆದಿರ್ತಾರೆ, ಅದನ್ನು ನೋಡಿಕೊಂಡ್ರೆ ಸಾಕು. ಬಟ್ ಡಿಸ್ಪ್ಯೂಟ್ಸ್ ಇಲ್ಲಿ ಅದರಿಂದನೇ ಬರೋದು. ಎಷ್ಟೋ ಸತಿ ನೀವು ವರ್ಬಲಿ ರಿಪೋರ್ಟ್ಗಳನ್ನು ಹೇಳಿದಾಗ ಅದು ಪಕ್ಕದಲ್ಲಿರೋ ಬ್ರಾಕೆಟ್ ಅದು ನೆನಪಿರಲ್ಲ. ಸೊ ಡಾಕ್ಟರ್ ನಂಗೆ ಲಾಸ್ಟ್ ಟೈಮ್ ಇಷ್ಟಿತ್ತು, ಈ ಸತಿ ಇಷ್ಟಿತ್ತು ಅಂತ ಹೇಳಿದಾಗ ಹೆಚ್ಚಳಕನ ಆಗ್ಬೋದು, ಮೆಡಿಸಿನ್ಸು ಕಡಿಮೆನೂ ಕೂಡ ಆಗ್ಬೋದು ಇಲ್ಲಿ. ಓಕೆ ಡಾಕ್ಟರ್, ಅತಿಯಾದ ಥೈರಾಯ್ಡ್ನಿಂದ ಯಾವೆಲ್ಲ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ? ಇವಾಗ ಅತಿಯಾದ ಥೈರಾಯ್ಡ್ ಅಂತ ಹೇಳಿದಾಗ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತೀವಿ ನಾವಿಲ್ಲಿ. ಇವಾಗ ಹೈಪೋಥೈರಾಯ್ಡಿಸಮಲ್ಲಿ ಏನಾಗುತ್ತೆ, ವರ್ಸ್ ಕಂಡೀಷನ್ಸ್ ಏನು, ಗ್ರೇವ್ಸ್ ಡಿಸೀಸ್ ಅಂತ ಹೇಳ್ತೀವಿ ನಾವಿಲ್ಲಿ. ಸೊ ಅಥವಾ ಥೈರಾಯ್ಡ್ ಟಾಕ್ಸಿಸೆಮಿಯಾ ಅಂತ ಹೇಳ್ತೀವಿ. ಇಲ್ಲಿ ಏನು ಆಗ್ತಾ ಇದೆ ಅಂತ ಹೇಳಿದ್ರೆ TSH ವ್ಯಾಲ್ಯೂಸು ಕಡಿಮೆ ಆಗುತ್ತಾ ಇದ್ದು T3 ಮತ್ತು T4 ವ್ಯಾಲ್ಯೂಸು ಹೆಚ್ಚಿಗೆ ಆಗ್ತಾ ಇದ್ದಾಗ ಏನಾಗುತ್ತೆ, ಸಿಂಪ್ಟಮ್ಸ್ನ ನಾವು ಏನಾಗಿ ನಾವು ನೋಡ್ತಾ ಬರ್ತೀವಿ ಅಂದರೆ ಓವರ್ ಗ್ರೋತ್ ಆಫ್ ಬೋನಿ ಸ್ಟ್ರಕ್ಚರ್ಸು, ಪಾಪಿಂಗ್ ಔಟ್ ಆಫ್ ಐಸ್ ಇರುತ್ತೆ, ಒಂಥರ ಲಸ್ಟರ್ಲೆಸ್ ಅಥವಾ ಇರಿಟೇಟಿವ್ ಸ್ಕಿನ್ ಬಿಹೇವಿಯರ್ಸ್ ಇರುತ್ತೆ, ಮಾನಸಿಕ ಒತ್ತಡದಲ್ಲಿದ್ದು ಸ್ಟ್ರೆಸ್ಫುಲ್ಲು, ಫ್ಯೂರಿಯಸ್ಸು, ಒಂಥರ ಶಾರ್ಟ್ ಟೆಂಪರ್ನೆಸ್ಸು ಇವರಲ್ಲಿ ಕಾಣ್ತಾ ಇರುತ್ತೆ. ಹೆಣ್ಣು ಮಕ್ಕಳಲ್ಲಿ ಅವರ ಸೈಕಲ್ ವೇರಿಯೇಷನ್ಸ್ ಕಾಣ್ತಾ ಇರುತ್ತೆ. ಪುರುಷರಲ್ಲಿ ಸೆಮೆನ್ ಡಿಸ್ಚಾರ್ಜಸ್ಸು ಕೂಡ ಇರಬಹುದು, ಅಲ್ಲಿ ಸಾಧ್ಯತೆಗಳು ಹೆಚ್ಚಾಗಿದೆ ಅಲ್ಲಿ, ಅಂದರೆ ನೈಟ್ ಫಾಲ್ಸ್ ಅಂತ ಹೇಳ್ತೀವಿ ನಾವು, ಆ ಥರದ್ದು ಡಿಸ್ಚಾರ್ಜಸ್ಸು ಕೂಡ ಹೆಚ್ಚಿಗಿರ್ಬೋದು ಇಲ್ಲಿ. ಆಮೇಲೆ ಅವರ ರೆಗ್ಯುಲರ್ ವೇರ್ ಆ್ಯಂಡ್ ಟೇರ್ಗಳಲ್ಲಿ ತುಂಬ ವೇರಿಯೇಷನ್ಗಳನ್ನು ನಾವು ನೋಡ್ತೀವಿ. ಸೊ ಜಾಯಿಂಟ್ ಪೇನ್ಸ್ ಸರ್ಟನ್ ಟೈಮ್ಸ್ ಬ್ರಿಟಿಲಿಟಿಯಿಂದ ಜಾಯಿಂಟ್ ಪೇನ್ಸು ಕೂಡ ಇವರಲ್ಲಿ ಹೆಚ್ಚಿಗಾಗ್ಬೋದು. ಸೊ ಹೆಚ್ಚಳಕ ಇದ್ದಾಗ ಹೈಪೋಥೈರಾಯ್ಡ್ ಸಿಂಪ್ಟಮ್ಸ್ ಇರುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಗ್ರೇವ್ಸ್ ಡಿಸೀಸ್ ಏನಾಗ್ತದೆ, ಇಟ್ ಸ್ಟಾರ್ಟ್ ಸ್ಪ್ರೆಡ್ಡಿಂಗ್ ಆ್ಯಂಡ್ ಅಟ್ಯಾಕಿಂಗ್ ದ ವೈಟಲ್ ಆರ್ಗನ್ಸ್. ಸೊ ಕಣ್ಣಿಗೊಂದು ಸಮಸ್ಯೆ ಬಂತು, ಹಾರ್ಟ್ಗೊಂದು ಸಮಸ್ಯೆ ಬಂತು, ಲಿವರ್ಗೆ, ಕಿಡ್ನಿಗೆ, ಈ ಥರ ವೈಟಲ್ ಆರ್ಗನ್ಗಳಿಗೆ ಇದನ್ನು ಸಮಸ್ಯೆಗಳನ್ನು ಆ್ಯಡ್ ಆಗ್ತಾ ಹೋಗ್ತಾರೆ. ಅದೇ ಥರನೇ ಗಾಯ್ಟರ್ ಅಂತ ಹೇಳ್ಬೋದು. ಇವಾಗ ನೀವು ಸ್ವಲ್ಪ ಜನರಲ್ ಗಂಟ್ಲಲ್ಲಿ ಬಾಲ್ಗಳ ಥರ, ಸಣ್ಣ ಸಣ್ಣ ಗಂಟುಗಳ ಥರ ನೀವು ನೋಡ್ತೀರಾ. ಎಸ್, ಇದೂ ಹೈಪರ್ ಆಕ್ಟಿವಿಟಿ ಆಫ್ ದ ಥೈರಾಯ್ಡ್ ಗ್ಲ್ಯಾಂಡ್ ಟು ಪ್ಲಸ್ ಸೆಕ್ರೀಷನ್ಸ್ ಆಫ್ ದಿ ಥೈರಾಯ್ಡ್ ಹಾರ್ಮೋನ್ಸಿಂದನೂ ದೇರ್ ಇಸ್ ಅ ಪಾಸಿಬಿಲಿಟಿ ಆಗಿರ್ಬೋದು. ಥರ ಗಂಟುಗಳಿರ್ಬೋದು, ಒಬ್ಬೊಬ್ಬರಲ್ಲಿ ಡಿಫ್ಯೂಸ್ಡ್ ಇರುತ್ತೆ, ಒಬ್ಬೊಬ್ಬರಲ್ಲಿ ಐಸೋಲೇಟೆಡ್ ಗ್ಲ್ಯಾಂಡ್ ಮಲ್ಟಿ ನಾಡ್ಯುಲರ್ ಕೂಡ ಇರುತ್ತೆ, ಒಬ್ಬೊಬ್ಬರಲ್ಲಿ ಸಿಸ್ಟು ಕೂಡ ಇರುತ್ತೆ. ಸೊ ಸಿಸ್ಟ್ ಅನ್ನೋದು ನೀರ್ಗುಳ್ಳೆ, ನಾಡ್ಯುಲರ್ ಅಂದರೆ ಗಂಟುಗಳು, ಡಿಫ್ಯೂಸ್ಡ್ ಇರ್ಬೋದು, ಒಂದೇ ಇರ್ಬೋದು, ಮಲ್ಟಿಪಲ್ಲು ಕೂಡ ಇರ್ಬೋದು, ಅಥವಾ ಒನ್ ಗ್ಲ್ಯಾಂಡ್ ಒಂದೇ ದೊಡ್ಡದಾಗಿರ್ಬೋದು, ರೈಟ್ ಒಂದೇ ದೊಡ್ಡದಾಗಿರ್ಬೋದು, ಅಥವಾ ಲೆಫ್ಟ್ ಒಂದೇ ದೊಡ್ಡದಾಗಿರ್ಬೋದು, ಗಂಟಲು ಸುತ್ತದಲ್ಲೂ ಬಂದಿರ್ಬೋದು. ಸೊ ಈ ಥರ ಕೂಡ ಹೈಪರ್ ಆಕ್ಟಿವಿಟಿ ಆಫ್ ದ ಗ್ಲ್ಯಾಂಡ್ ಕೂಡ ಆಗುವಂಥ ಸಾಧ್ಯತೆಗಳಿರುತ್ತೆ. ಓಕೆ ಡಾಕ್ಟರ್, ಇನ್ಫರ್ಟಿಲಿಟಿಗೆ ಥೈರಾಯ್ಡ್ ಕಾರಣ ಆಗುತ್ತಾ? ಎಸ್, ಇವಾಗ ಇನ್ಫರ್ಟಿಲಿಟಿಯಲ್ಲಿ ಎಷ್ಟೋ ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಪ್ಲಸ್ ಗಂಡು ಮಕ್ಕಳಲ್ಲೂ ಕೂಡ ಸಾಧ್ಯತೆಗಳು ಕಾಣುತ್ತೆ. ಸೊ ಇಲ್ಲಿ ಏನು ಆಗ್ತಾ ಇದೆ ಅಂತ ಹೇಳಿದ್ರೆ, ಸೊ ಹೈಪೋಥೈರಾಯ್ಡಲ್ಲಿದ್ದಾರೆ ಅಂತ ಹೇಳಿದ್ರೆ ಅವರಲ್ಲಿ ಏಮೆನೋರಿಯಾ, ಯಾಕಂದರೆ ಎಗ್ ರಿಲೀಸ್ ಆಗೋದು, ಆ ಒಂದು ಸ್ಟ್ರಕ್ಚರಲ್ ಫಾರ್ಮೇಷನ್ ಆಗೋದು ಇರ್ರೆಗ್ಯುಲರ್ ಆಗ್ತಾ ಹೋಯಿತು ಇಲ್ಲಿ. ಸೊ ಡಿಲೇ ಆಗ್ತಾ ಹೋಯಿತು ಇಲ್ಲಿ. ಸೊ ದೇ ವುಡ್ ಮಿಸ್ ದಿಯರ್ ಡೇಟ್ಸ್ ಆಫ್ ಕನ್ಸೆಪ್ಷನ್ಸ್ ಒಂದು. ಇನ್ನೊಂದು ಕಡೆ ಏನಾಯಿತು, ಹೈಪರ್ ಆದರೆ ಏನಾಯಿತು, ಫ್ರೀಕ್ವೆಂಟ್ ಆಗಿಬಿಡ್ತು. ಸೊ ಇಲ್ಲಿ ಪ್ಲ್ಯಾನ್ ಪ್ರೋಗ್ರಾಮ್ ಮಾಡೋದು ಒಂದು ಇರುತ್ತೆ, ಅಲ್ಲಿ ಆಗೋದೇ ಬೇರೆ ಇರುತ್ತೆ. ಸೊ ದೇ ಸಫರ್ ವಿತ್ ಇಟ್. ಸೊ ಇದು ಹೆಣ್ಮಕ್ಳಲ್ಲಿ. ಅದೇ ಪುರುಷರಲ್ಲಿ ಏನಿದೆ ಅಂತ ಹೇಳಿದ್ರೆ, ಇಲ್ಲಿ ಹೈಪೋ ಆದರೆ ಆತನ ಒಂದು ಸೆಮಿನಲ್ ಸೆಕ್ರೀಷನ್ಸ್ ಆಗಿರ್ಬೋದು, ಅದು ಕಡಿಮೆ ಇರ್ಬೋದು, ಆತನಿಗೆ ಸೆಮಿನಲ್ ಡಿಫಾರ್ಮಿಟೀಸು ಆಗ್ತಾ ಇರ್ಬೋದು, ಟೆಸ್ಟಿಕ್ಯುಲರ್ ವೇರಿಯೇಷನ್ಸು ಕೂಡ ಆಗ್ತಾ ಇರ್ಬೋದು. ಅದೇ ಹೈಪರ್ ಆದರೆ ದೇರ್ ವುಡ್ ಬಿ ಸರ್ಟನ್ ಟೈಮ್ಸ್ ಆಫ್ ಎಕ್ಸ್ಟ್ರಾನೆಸ್ ಆಲ್ಸೋ ಬಿನ್ ಫೌಂಡ್. ಸೊ ಇಲ್ಲಿ ಏನಂದರೆ ಯಾವುದೇ ಒಂದು ಇದರಲ್ಲೂ ಥೈರಾಯ್ಡ್ ಸಮಸ್ಯೆ ಬಂದಾಗ, ಇನ್ಫರ್ಟಿಲಿಟಿಯಲ್ಲಿ ಯಾವುದೇ ಒಂದು ಪೇಷಂಟ್ ಇದ್ದಾಗ, ಇಟ್ ಮೈಟ್ ಬಿ ಪ್ರೈಮರಿ ಆರ್ ಸೆಕೆಂಡರಿ ಇನ್ಫರ್ಟಿಲಿಟಿ ಇದ್ದಾಗ ಇನಿಷಿಯಲ್ ಆಗಿ ಥೈರಾಯ್ಡ್ನೇ ನಾವು ಚೆಕ್ ಮಾಡುವಂಥದ್ದು. ಸೊ ಯಾಕಂತ ಹೇಳಿದ್ರೆ ಇನ್ಫರ್ಟಿಲಿಟಿಲಿ ಒನ್ ಆಫ್ ದಿ ಮೇನ್ ಲೀಡಿಂಗ್ ಕಾಸಸ್ ಥೈರಾಯ್ಡ್ ಅಂತ ಹೇಳ್ತೀವಿ ನಾವಲ್ಲಿ. ಓಕೆ ಡಾಕ್ಟರ್, ಸಾಕಷ್ಟು ಜನ ನನಗೇನು ನೋವಿಲ್ಲ ಅಥವಾ ನನಗೆ ಬಾಹ್ಯದಲ್ಲಿ ಯಾವ ರೀತಿಯಾದಂಥ ಸಮಸ್ಯೆಗಳು ಕಂಡು ಬರ್ತಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನೆಗ್ಲೆಕ್ಟ್ ಮಾಡ್ತಾರೆ. ಇದು ಮುಂದೆ ಯಾವ ರೀತಿಯಾದಂಥ ಪರಿಣಾಮವನ್ನು ಬೀರಬಹುದು? ಎಸ್, ಸಿ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ಇಲ್ಲಿ ನೆಗ್ಲಿಜೆನ್ಸನ್ನೇ ಕೂಡ ಒನ್ ಆಫ್ ದಿ ಮೇನ್ ರೀಸನ್ ಆಗುತ್ತೆ. ಈಗ ಸಿಂಪಲ್ ಅಂತ ಹೇಳಿದ್ರೆ, ಸಣ್ಣ ಇದ್ದ ವ್ಯಕ್ತಿ ಸಡನ್ನಾಗಿ ಸ್ವಲ್ಪ ದಪ್ಪ ಆದಾಗ ಎಲ್ಲರೂ ನೀನು ಚೆನ್ನಾಗಿ ಕಾಣ್ತಿದ್ದಪ್ಪ, ಚಂದ ಇದೆಯಪ್ಪ ನೀನು ಅಂತ ಹೇಳ್ತಾ ಬರ್ತಾರೆ ಅಲ್ಲಿ. ಸೊ ಅದೇ ಗ್ರ್ಯಾಜುವಲ್ ಆಗಿ ಆತ ಖುಷಿ ಆಗ್ತಾನೆ ಹೋಗ್ತಾನೆ, ಬಟ್ ಆ್ಯಕ್ಚುಲಾಗಿ ಅದೇ ಗ್ರ್ಯಾಜುವಲ್ ಆಗಿ ಅವನು ಇನ್ನೂ ದಪ್ಪ ಆಗಿ ಮುಖ ಎಲ್ಲ ಉಬ್ಬುತ್ತಾ ಬಂದು, ದೇಹ ಎಲ್ಲ ಉಬ್ಬುತ್ತಾ ಬರೋ ಥರ ಇದ್ದು, ತಲೆಯಲ್ಲಿ ಕೂದಲೆಲ್ಲ ಉದುರು ಹೋಗ್ತಾ ಇದ್ದು, ಆತ ಮಾಡುವಂಥ ಕೆಲಸ ಕಾರ್ಯದಲ್ಲಿ ಆತ ಸ್ಲಗ್ಗಿಶ್ ಆಗ್ತಾ ಹೋದರೆ, ಎಸ್ ಇಲ್ಲಿ ಡಿವಿಯೇಷನ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯಿತು ಇಲ್ಲಿ. ಸೊ ದಿಸ್ ವೇ ಇದರಲ್ಲಿ ಏನಂದರೆ ಇದು ಕಾಂಪ್ಲಿಕೇಶನ್ಸ್ನ ತೊಗೊಂಡು ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಐಡೆಂಟಿ ಫೀಚರ್ಸು ಸಿಗೋದಿಲ್ಲ. ಸೊ ಖುಷಿಯಾಗಿದ್ದು ಡಿವೇಟ್ ಆಗ್ತಾ ಬಂತು, ಕಾಂಪ್ಲೆಕ್ಸ್ಗೆ ತೊಗೊಂಡು ಹೋಗೋದಕ್ಕೆ ಸ್ಟಾರ್ಟ್ ಆಯ್ತು ಇಲ್ಲಿ. ಇವಾಗ ಕಾಂಪ್ಲಿಕೇಶನ್ಸಲ್ಲಿ ನಾವು ಇನ್ಫರ್ಟಿಲಿಟಿ ಅಂತ ಮಾತಾಡಿದ್ವಿ. ಸೊ ಜಾಯಿಂಟ್ ಡಿಸಾರ್ಡರ್ಸ್ಗೆ ಬರಬೇಕಾಗತ್ತೆ. ಸೊ ಗ್ಲ್ಯಾಂಡ್ಯುಲರ್ ಎಕ್ಸಸ್ ಫಂಕ್ಷನ್ಗಳಿಂದ ದೇಹದಲ್ಲಿ ಇರುವಂಥ ಎಲ್ಲ ಒಂದು ಚಟುವಟಿಕೆಗಳಿಗೆ ಒಂದು ಡ್ಯಾಮೇಜ್ ಅಥವಾ ಡಿಸಾರ್ಡರೇಷನ್ಸ್ನ ಹಾಕಬೇಕಾಗುತ್ತೆ. ಯಾಕಂದರೆ ಥೈರಾಯ್ಡ್ ಹಾರ್ಮೋನ್ನ ಮೆಟಬಾಲಿಕ್
ಸೈಕಲ್ ಹಾರ್ಮೋನ್ಸ್ ಅಂತೇಳಿ ನಾವು ಕರಿತೀವಿ. ಅಂದರೆ ಮೆಟಬಾಲಿಸಮ್ ಅಂದರೆ ನಾವು ಊಟ ತಿಂಡಿ ಸೇವನೆ ಮಾಡಿ ಅದು ಜೀರ್ಣ ಆಗಿ ನಮ್ಮ ದೇಹಕ್ಕೆ ಅಬ್ಸಾರ್ಬ್ ಆಗಿ ಅದರ ಒಂದು ಚಟುವಟಿಕೆಗಳಲ್ಲಿ ಒಂದು ಹ್ಯಾಂಪರೇಷನ್ಸ್ ನಡೆಯುತ್ತೆ ಇಲ್ಲಿ. ಸೊ ದಟ್ ಆಲ್ಸೋ ಲೀಡ್ಸ್ ಟು ಅ ವರ್ಸ್ಟ್ ಸ್ಟೇಜ್. ಓಕೆ ಡಾಕ್ಟರ್, ಟ್ರೀಟ್ಮೆಂಟ್ ಪ್ರೊಸೀಜರ್ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಹೇಗಿರುತ್ತೆ? ಹೋಮಿಯೋಕೇರಲ್ಲಿ ನಾವು ಮಾಡುವಂಥ ಥೆರಪಿನ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ ಇಲ್ಲಿ. ಸೊ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂದರೆ ಏನು ಅಂತ ಹೇಳಿದ್ರೆ, ಯಾವುದೇ ಕಡೆ ಹೋದರೂ ಒಂದು ಕ್ಲಿನಿಕ್ ಪೇಷಂಟ್ ಹೋದರೆ ಅವರು ಏನಿದೆ ತೊಂದರೆ ಏನಿದೆ ನಿಮ್ಮ ಲ್ಯಾಬ್ ರಿಪೋರ್ಟ್ಸ್ ನೋಡಿ ಮೆಡಿಸನ್ನ ಬರೆದು ಹಾಕ್ತಾರೆ. ಸೊ ಇಷ್ಟಕ್ಕೆ ಹೋಮಿಯೋಕೇರಲ್ಲಿ ನಿಲ್ಲೋದಿಲ್ಲ ಇಲ್ಲಿ. ಸೊ ಆತನಿಗೆ ಇನ್ನೇನಾದರೂ ಬೇರೆ ಸಮಸ್ಯೆಗಳಿದೆಯಾ, ಮೆಡಿಸಿನ್ಸ್ ಏನಾದರೂ ಬೇರೆ ತೊಗೊಳ್ತಾ ಇದ್ದಾರಾ ಅನ್ನೋ ಡೀಟೇಲ್ನ ನಾವು ನೋಡ್ತೀವಿ. ಪಾಸ್ಟ್ ಮೆಡಿಕಲ್ ಹಿಸ್ಟ್ರಿ, ಹಿಂದೇನಾದರೂ ತೊಂದರೆಗಳಿತ್ತಾ, ಏನಾದರೂ ಸಮಸ್ಯೆಗಳಾಗಿದೆಯಾ, ಅಲ್ಲೇನಾದರೂ ಮೆಡಿಕೇಶನ್ಸ್ ತೊಗೊಂಡಿದ್ದಾರೆ, ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾಸ್. ಒಂದು ತಂದೆ ತಾಯಿ ಕಡೆಗೆ ಹೋಗ್ತೀವಿ, ಅವರಲ್ಲಿ ಸಮಸ್ಯೆ ಇದೆ, ಯಾಕಂದರೆ ಹೆರಿಡಿಟ್ರಿಯಲ್ಲಿ ಇದೆಯಾ, ಯಾವ ಲೆವೆಲಲ್ಲಿ ಅವ್ರು ಸಫರ್ ಆಗ್ತಾ ಇದ್ದಾರೆ, ಅಥವಾ ಯಾರೂ ಇಲ್ಲ ಅಂತ ಹೇಳಿದ್ರೆ ಈತ ಎಲ್ಲಿ ಯಾವ ಲೆವೆಲ್ವರೆಗೂ ಹೋಗ್ಬೋದು ಅನ್ನೋ ಒಂದು ಅರ್ಥ ಆಗುತ್ತೆ. ಆತನ ಒಂದು ದಿನಚರಿ ಕೇಳ್ತೀವಿ, ಬೆಳಗ್ಗೆಯಿಂದ ಸಂಜೆವರೆಗೂ ಆತ ಏನೇನು ಮಾಡ್ತಾನೆ, ಊಟ ತಿಂಡಿಯಾದ ವ್ಯತ್ಯಾಸಗಳಿದೆ. ಯಾಕಂದರೆ ಇಲ್ಲಿ ಲೈಫ್ ಸ್ಟೈಲ್ ಅಡ್ವೈಸ್ ಹೇಳೋಕ್ಕಾಗುತ್ತೆ, ಪ್ಲಸ್ ಡಯಟ್ರಿ ಚೇಂಜಸ್ನ ನಾವು ಅವ್ರಿಗೆ ಹೇಳ್ಕೊಡೋದಕ್ಕೂ ಆಗುತ್ತೆ. ಸೊ ಇಲ್ಲಿ ಎರಡೂ ಮುಗೀತು. ಇಲ್ಲಿ ಹೆಣ್ಣು ಮಕ್ಕಳಲ್ಲಿ ಅವರು ಫಸ್ಟ್ ಮುಟ್ಟಾಗಿರೋದ್ರಿಂದ ಪ್ರೆಸೆಂಟ್ ಸ್ಟೇಟ್ವರೆಗೂ ಯಾವ ವೇರಿಯೇಷನ್ಸ್ ಇದೆ, ಯಾವಾಗಿಂದ ಐಡೆಂಟಿಫೈ ಮಾಡಿದ್ದಾರೆ, ಏನೇನಿದೆ ಅಂತ ತಿಳ್ಕೊಳೋದಕ್ಕಾಗುತ್ತೆ ಇಲ್ಲಿ. ಸೊ ಪುರುಷನಲ್ಲೂ ಕೂಡ ಅದೇ ಥರದ್ರಲ್ಲಿ ಲೈಂಗಿಕ ಸಮಸ್ಯೆಗಳಲ್ಲೂ ಅವ್ರ ಹತ್ರನೂ ಡೀಟೇಲ್ಗಳನ್ನು ತೊಗೊಳ್ತೀವಿ ಇಲ್ಲಿ. ಸೊ ಅಲ್ಲೂ ಕೂಡ ಅವ್ರಿಗೆ ಅಡ್ವೈಸಸ್ನ ಮಾಡ್ಬೋದು. ಈಗ ಮದುವೆ ಆಗಿದ್ದಾರೆ, ಮಕ್ಕಳಾಗ್ತಾ ಇಲ್ಲ ಅಂದರೆ ಆ ಸಮಸ್ಯೆಯಲ್ಲಿ ಬಂದಾಗ ಥೈರಾಯ್ಡ್ ಬಂತಂದರೆ ವಿ ಕ್ಯಾನ್ ಗಿವ್ ದಮ್ ದ ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್. ಮನಸ್ಸಿನ ಕಡೆಗೆ ಬರ್ತೀವಿ, ಒತ್ತಡ ಇದೆಯಾ, ಗಾಬರಿ ಇದೆಯಾ, ಭಯ ಇದೆಯಾ, ಶಾರ್ಟ್ ಟೆಂಪರ್ನೆಸ್ ಇದೆಯಾ, ಇಲ್ಲ ಫಿಯರ್ಫುಲ್ ಇದ್ದಾರಾ, ಫ್ರೈಟ್ ಇದ್ದಾರಾ, ಏನಿದ್ದಾರೆ ಅದು ಮನಸ್ಸಿನ ಬಗ್ಗೆನೂ ತಿಳ್ಕೊಳ್ತೀವಿ ನಾವಿಲ್ಲಿ. ಆದ ನಂತರ ಉದ್ದ ಅಗಲ ಎಲ್ಲ ತೂಕ ಎಲ್ಲ ನೋಡಿ ಆತನಿಗೆ ಅಥವಾ ಆಕೆಗೆ ಅಂತ ಹೇಳ್ಬಿಟ್ಟು ಒಂದು ಮೆಡಿಸನ್ನ ನಾವು ಸೆಲೆಕ್ಟ್ ಮಾಡಿ ಬೈ ಕೋರ್ಸ್ ಪ್ರಕಾರ ಅವ್ರಿಗೆ ನೀವು ತಗೊಳ್ತಾ ಹೋಗಬೇಕು ಅನ್ನೋದನ್ನು ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ. ಸೊ ಇದು ಇಲ್ಲಿ ಹೇಳಿರೋದು ಆಕೆಗೆ ಅಥವಾ ಆತನಿಗೆ ಮಾತ್ರನೇ ಸೀಮಿತವಾಗಿರುತ್ತೆ ಇಲ್ಲಿ. ಸೊ ಮತ್ತೊಬ್ಬನಿಗೆ ಸಮಸ್ಯೆ ಇದೆ, ಮನೆಯಲ್ಲೇ ನಮ್ಮ ಫ್ಯಾಮಿಲಿ ಮೆಂಬರ್ಗೆ ಇದೆ, ಇಲ್ಲ ನನ್ನ ಫ್ರೆಂಡ್ಗಿದೆ, ಅವ್ರಿಗೂ ನಾನು ಶೇರ್ ಮಾಡ್ಬೋದಾ ಅಂತ ಹೇಳಿದ್ರೆ ನೋ. ಶೇರಿಂಗ್ ಅಲ್ಲ ಹೋದರೆ ಆತನಿಗೇನು ಉಪಯೋಗ ಆಗದೆ ಬರೋದು. ಯಾಕಂದರೆ ಆತನ ಕಾನ್ಸ್ಟಿಟ್ಯೂಷನ್ ತಿಳಿದಿಲ್ಲ, ನಾವು ಈತನ ಬಗ್ಗೆ ಮಾತ್ರನೇ ತಿಳಿದಿದ್ದೀವಿ. ಅದರಿಂದ ಆತನಿಗೆ ಮಾತ್ರ ಸೀಮಿತವಾಗಿ ಕೊಡುವಂಥ ಟ್ರೀಟ್ಮೆಂಟ್ನ ಹೋಮಿಯೋಕೇರಲ್ಲಿ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ರಿವರ್ಸ್ ಆಗುವಂಥ ಚಾನ್ಸಸ್ ಇರುತ್ತಾ, ಹೇಗೆ? ಎಸ್, ಇವಾಗ ಎಷ್ಟೋ ಸತಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲಿ ರಿವರ್ಸ್ ಆಗುತ್ತೆ, ಯಾಕಾಗಿ ರಿವರ್ಸ್ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ತೀನಿ. ಪೇಷಂಟ್ ಆರಾಮಾಗಿ ಎಲ್ಲ ಮೆಡಿಸಿನ್ಸ್ ಎಲ್ಲ ತೊಗೊಂಡು ಆರಾಮಾಗಿರ್ತಾರೆ. ನಾವು ಸ್ವಲ್ಪ ಅವ್ರಿಗೆ ಡಯಟಲ್ಲಿ ಒಂದು ಪಾರ್ಟ್ ಇರುತ್ತೆ. ಸೊ ಸರ್ ನೀವು ಇದು ಕಾಲಿಫ್ಲವರ್ ಹೆಚ್ಚಿಗೆ ತಿಂದಾಗ ನಿಮಗೆ ಸಮಸ್ಯೆಗಳು ಹೆಚ್ಚಾಗಿ ತೋರಿಸ್ತಾ ಇದೆ ಅಂತೇಳಿ ಇರುತ್ತೆ. ಸೊ ಈತ ಅದನ್ನು ಮೇಂಟೈನ್ ಮಾಡಿಕೊಂಡು ಬಂದಿರ್ತಾನೆ, ಎಲ್ಲ ನಾರ್ಮಲ್ ಆಗಿರುತ್ತೆ. ಹೋಮಿಯೋಕೇರ್ ಮೆಡಿಸಿನ್ನು ನಿಲ್ಲಿಸಿರ್ತಾರೆ ಇವರು. ಬಟ್ ತನ್ನ ಒಂದು ಊಟ ತಿಂಡಿಯ ಒಂದು ಇದರಲ್ಲಿ ಹೆಚ್ಚಾಗಿ ಇಲ್ಲಿ ಕಾಲಿಫ್ಲವರು ಆ ಥರದನ್ನು ತಿಂದಾಗ ಸ್ವಲ್ಪ ಹೆಚ್ಚಳಕ್ಕೆ ಕಣ್ಣುವಂಥ ಚಾನ್ಸಸ್ಸು ನಾವು ನೋಡಿದ್ದೀವಿ ಇಲ್ಲಿ. ಸೊ ಯಾಕಂದರೆ ಅವ್ರಿಗೆ ಮೊದಲೇ ಅಡ್ವೈಸ್ ಮಾಡಿರ್ತೀವಿ, ಇದು ನಿಮ್ಮ ಒಂದು ಮೇಂಟೈನಿಂಗ್ ಕಾಸ್ ಇದೆ. ಎಷ್ಟೋ ಸತಿ ಆ ಮೇಂಟೈನಿಂಗ್ ಕಾಸು ಹೋಗಬೇಕು ಅನ್ನೋದು ಕಾನ್ಸ್ಟಿಟ್ಯೂಷನಲ್ ಥೆರಪಿಯಲ್ಲಿ ಆಗಿರುತ್ತೆ. ಬಟ್ ಒಬ್ಬೊಬ್ಬರಲ್ಲಿ ಸ್ವಲ್ಪ ಒಂದು ವೇರಿಯೇಷನ್ಸ್ ಬರುತ್ತೆ. ಇನ್ನೊಂದು ಎಲ್ಲಿ ಸಮಸ್ಯೆ ಬರುತ್ತೆ ಅಂದರೆ ಚೆನ್ನಾಗಿ ರೆಡಿ ಆಗ್ತಾ ಇರ್ತಾರೆ. ಸೊ ಫರ್ದರ್ ಟ್ರೀಟ್ಮೆಂಟ್ಗೆ ಹೋಗಿ ಅಂತ ಅಡ್ವೈಸ್ ಮಾಡಿರ್ತೀವಿ, ಅಲ್ಲೇ ಅವ್ರು ಡ್ರಾಪ್ ಮಾಡ್ತಾರೆ. ಐದರ್ ಬಿಕಾಸ್ ರೆಡಿ ಆಗಿದ್ದೀನಿ ಒಂದು ಕಾನ್ಫಿಡೆನ್ಸು, ಇಲ್ಲ ಬೇರೆ ಏನು ಸಮಸ್ಯೆನೋ ಗೊತ್ತಿಲ್ಲ, ಅವರಲ್ಲಿ ಡ್ರಾಪ್ ಮಾಡ್ತಾರೆ. ಸೊ ಆರಾಮಾಗಿ ಒಂದು ಸ್ವಲ್ಪ ದಿನ ಇರ್ತಾರೆ. ಎಗೇನ್ ದೇರ್ ಇಸ್ ಅ ಪಾಸಿಬಿಲಿಟಿ ಆಫ್ ರಿಲ್ಯಾಪ್ಸಸ್ ಇನ್ ದಿಸ್. ಸೊ ಅದನ್ನು ಕಂಪ್ಲೀಟ್ ಟ್ರೀಟ್ಮೆಂಟ್ ಆಗಿ ಸೆವ್ರಲ್ ಬ್ಲಡ್ ರಿಪೋರ್ಟ್ಸಲ್ಲಿ ನಾರ್ಮಲ್ ಬರೋರ್ಗು ಟ್ರೀಟ್ಮೆಂಟ್ನ ಸ್ಟಾಪ್ ಮಾಡಬೇಡಿ ಅಂತ ಅಡ್ವೈಸ್ ಮಾಡ್ತೀನಿ. ಓಕೆ ಡಾಕ್ಟರ್, ತಾವೇ ಹೇಳ್ತಿದ್ರಿ ಮಕ್ಕಳಲ್ಲೂ ಕೂಡ ಕಾಣಿಸಿಕೊಳ್ಳುವಂಥ ಚಾನ್ಸಸ್ ಇರುತ್ತೆ ಅಂತ. ಹಾಗಾದರೆ ಮಕ್ಕಳಿಗೆ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗಿರುತ್ತೆ? ಎಸ್, ಇವಾಗ ಮಕ್ಕಳಲ್ಲಿ ಎರಡು ಥರದ್ರಲ್ಲಿ ನಾವು ನೋಡಿದ್ದೀವಿ. ಒಂದು ಹುಟ್ಟಿದ ಮಗುವಲ್ಲೇ ಇರುತ್ತೆ ಸಮಸ್ಯೆಗಳಿರುತ್ತೆ. ಯಾಕಂದರೆ ಒಂದು ಗ್ಲ್ಯಾಂಡ್ ಇನ್ನೂ ಗ್ರೋ ಆಗಿರಲ್ಲ, ಅಥವಾ ಗ್ಲ್ಯಾಂಡ್ ಇನ್ನೂ ಇದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಆಗಿರೋದಿಲ್ಲ. ಒಂದು ಸೆಡೆಂಟ್ರಿ ಸ್ವಲ್ಪ ಮಲ್ಗಿದೆ, ಡಾರ್ಮೆಂಟ್ ಆಗಿದೆ ಅಂತ ಹೇಳ್ತೀವಿ. ಎಸ್, ಆ ಥರದ್ದೂ ಇರುವಂಥ ಕಂಡೀಷನ್ಸ್ ಬಂದಾಗ ಮೆಡಿಕೇಷನ್ಸ್ನ ಕೊಡ್ತೀವಿ. ಸೊ ತಂದೆ ತಾಯಿಯ ಹೆಲ್ತ್ ಹಿಸ್ಟ್ರಿ, ಮಗುನ ಅಬ್ಸರ್ವ್ ಮಾಡಿರೋರನ್ನ ಕೇಳ್ತೀವಿ. ಅಂದರೆ ತಂದೆ ತಾಯಿ ಇಲ್ಲದೆ ಬೇರೆ ಯಾರೋ ಮಗುನ ನೋಡ್ಕೊಳ್ತಾ ಇರ್ತಾರೆ, ಅಂಥವ್ರ ಅಬ್ಸರ್ವೇಷನ್ಸ್ನ ನೋಡ್ತೀವಿ. ಲ್ಯಾಬ್ ರಿಪೋರ್ಟ್ಸ್ ಮೇಲೆ ಡಿಪೆಂಡ್ ಆಗಿ ಅವ್ರಿಗೆ ಟ್ರೀಟ್ಮೆಂಟನ್ನು ಮಾಡ್ತೀವಿ. ಇನ್ನೊಂದು ಕಡೆ ಮಗು ಚೆನ್ನಾಗಿರುತ್ತೆ, ಸಡನ್ನಾಗಿ ಯಾಕೋ ಚಬ್ಬಿ ಆಗ್ತಾ ಇದೆ ಅನ್ನೋ ಕಂಪ್ಲೇಂಟ್ಗಳನ್ನ ನಾವು ಹೆಚ್ಚಾಗಿ ಕೇಳ್ತೀವಿ. ಅಂಥ ಮಕ್ಕಳಲ್ಲಿ ಅವರ ಒಂದು ದಿನಚರಿ, ಮನಸ್ಸಿನ ಒತ್ತಡ ಏನಾದರೂ ಇದೆಯಾ ಅಂತ ನೋಡಿಕೊಂಡು ಅದರ ಪ್ರಕಾರವಾಗಿ ಟ್ರೀಟ್ಮೆಂಟ್ನ ಮಾಡ್ತಾ ಹೋಗ್ತೀವಿ. ಓಕೆ ಡಾಕ್ಟರ್, ಯಾವೆಲ್ಲ ಟೆಸ್ಟ್ ಮಾಡಬೇಕಾಗತ್ತೆ? ಎಸ್, ಥೈರಾಯ್ಡಲ್ಲಿ ಟು ರೂಲ್ ಔಟ್ ಆ್ಯಂಡ್ ಟು ಮೇಂಟೈನ್, ಸೊ ಎರಡೂ ಇದೆ ಇಲ್ಲಿ. ಸೊ ಮೊದಲೇ ಬಾರಿಗೆ ನಿಮಗೆ ಥೈರಾಯ್ಡ್ ಇದೆಯಾ ಇಲ್ವಾ ಅಂತ ನೋಡ್ಕೊಳೋದಕ್ಕೆ ಸಿಂಪಲ್ ಆಗಿ ಎಂಟಿ ಸ್ಟಮಕ್ಕಲ್ಲಿ ಮಿನಿಮಮ್ 8 or 12 hours ಎಂಟಿ ಸ್ಟಮಕ್ಕಲ್ಲಿದ್ದು ನೀವು ಬೆಳಗ್ಗೆ ಹೋಗಿ ಫಾಸ್ಟಿಂಗಲ್ಲಿ ನಿಮ್ಮ ಬ್ಲಡ್ಡನ್ನು ನೀವು ಕೊಡಬೇಕಾಗತ್ತೆ. ಸೊ ಫಾಸ್ಟಿಂಗ್ ಅಂದರೆ ಸುಮಾರು 8 ರಿಂದ 12 ಗಂಟೆ ಕಾಲ ಏನೂ ತಿಂದಿರಬಾರ್ದು, ಎಷ್ಟು ಬ್ಲಡ್ಡನ್ನು ಹೋಗ್ಬಿಟ್ಟು
ಕೊಡಬೇಕಾಗತ್ತೆ. ಅದರಲ್ಲಿ T3 T4 ಮತ್ತೆ TSH ನ ವ್ಯಾಲ್ಯೂಸು ಬೇಕಾಗುತ್ತೆ. ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರೋರು 3 ಅಥವಾ 4 ತಿಂಗಳಲ್ಲಿ ಒಂದ್ಸತಿ T3 T4 ನ ವ್ಯಾಲ್ಯೂಸ್ನ ಚೆಕ್ ಮಾಡ್ತಾರೆ. ಇದರ ಜೊತೆಯಲ್ಲಿ ಎವ್ರಿ 6 ಮಂತ್ಸ್ ಒಂದು ಥೈರಾಯ್ಡ್ ಮತ್ತೆ ಲಿಪಿಡ್ ಪ್ರೊಫೈಲ್ಸ್ನು ಮಾಡ್ತಾ ಇರೋದು ಇಂಪಾರ್ಟೆಂಟ್ ಆಗಿ ಬರುತ್ತೆ. ಓಕೆ ಡಾಕ್ಟರ್, ಸಾಕಷ್ಟು ಮಾಹಿತಿ ವಿಚಾರಗಳನ್ನು ಹಂಚಿಕೊಂಡ್ರೆ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ವೀಕ್ಷಕರೇ, ಡಾಕ್ಟರ್ ಅನ್ನ ನೇರವಾಗಿ ಭೇಟಿಯಾಗಬೇಕು ಅಂದ್ರೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಶಾಖೆಗಳು ಜಯನಗರ, ಮಲ್ಲೇಶ್ವರಂ, ಇಂದಿರಾನಗರ, HSR ಲೇಔಟ್. ಇತರೆ ಶಾಖೆಗಳು ದಾವಣಗೆರೆ, ಬೆಳಗಾವಿ, ಹುಬ್ಬಳ್ಳಿ, ಶಿವಮೊಗ್ಗ, ತುಮಕೂರು, ವಿಜಯಪುರ, ಬೀದರ್, ಹಾಸನ, ಮೈಸೂರು, ಮಂಗಳೂರು, ಕಲಬುರಗಿ, ಬಳ್ಳಾರಿ. ದೂರವಾಣಿ ಸಂಖ್ಯೆ 9550001133, ಮತ್ತೊಂದು ಸಂಖ್ಯೆ 180010081212. ಇದು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.